ಶ್ರೀ ವೃಷಭೇಂದ್ರ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ದಿನಾಂಕ 27 ಮತ್ತು 28 ಜನವರಿ 2026ರ 2 ದಿನಗಳವರೆಗೆ ನಡೆಯುವಂತಹ ಪ್ರತಿ ವರ್ಷದಂತೆ ದರೂರ ಉತ್ಸವದ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯಲ್ಲಿ ಆಯೋಜನೆ ಮಾಡಲಾಗಿದೆ. ಈ 2 ದಿನಗಳವರೆಗೆ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. 27 ಮಂಗಳವಾರ ದಿವಸ ನಮ್ಮ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಚಿಕ್ಕೋಡಿಯ ಪ್ರತಿಷ್ಠಿತ ವೈದ್ಯರು ಹಾಗೂ ಸಾಹಿತಿಗಳು ಆಗಿರುವಂತಹ ಡಾಕ್ಟರ್ ದಯಾನಂದ ನೂರಿ ಅವರು ಆಗಮಿಸಲಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಹಿರಿಯ ನಿರ್ದೇಶಕರು ಆಗಿರುವಂತಹ ಶ್ರೀಮತಿ ಕಲ್ಪನಾ ತಾಯಿ ದರೂರ್ ಅವರು ವಹಿಸಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ನಮ್ಮ ಸಂಸ್ಥೆಯ ಸಲಹಾ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಶ್ರೀಸಂಗೌಡ ಉಮ್ರಾಣಿ ಹಾಗೂ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂತಹ ಡಾಕ್ಟರ್ ವಿ ಎಸ್ ಮಾಳಿ ಸರ್ ಅವರು, ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಾರಿಗಿರಿಯ ಪ್ರತಿಷ್ಠಿತ ಧುರೀಣರಾಗಿರುವಂತಹ ಜ್ಞಾನೇಶ್ವರ ಧರ್ಮಟ್ಟಿ, ಅಜಿತ್ ಕೊತ್ತಲಗಿ, ಅಪ್ಪಾಸಾಬ್ ಸರಿಕರ್, ಧನಪಾಲ್ ಸಿರೆಟ್ಟಿ, ರಾಮಪ್ಪನ ದರೂರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇನ್ನು ಅದೇ ದಿವಸ ಸಾಯಂಕಾಲ 4 ಗಂಟೆಗೆ ವಿಶೇಷವಾಗಿ ನಮ್ಮ ಶ್ರೀ ಚನ್ನವೃಷಭೇಂದ್ರ ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಜೊತೆಗೆ ನಮ್ಮ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಸಾಂಸ್ಕೃತಿಕ ಸಂಜೆಯ ಪ್ರಧಾನ ವೇದಿಕೆ ಕಾರ್ಯಕ್ರಮ ಸರಿಯಾಗಿ 4 ಗಂಟೆಗೆ ಅದು ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ನಮ್ಮ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಯು ಹಾಗೂ ಪ್ರಸ್ತುತ ಅಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಸರ್ ಅವರು ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಗಿರೀಶ್ ದರೂರ್ ಅವರು ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬಸವನ ಬಾಗೇವಾಡಿಯ ಸಾಹಿತಿಗಳು, ಮಹಿಳಾ ಪ್ರೌಢಶಾಲೆಯ ಗಣಿತ ಶಿಕ್ಷಕರು ಆಗಿರುವಂತಹ ಶ್ರೀಯುತ ಅಶೋಕ್ ಹನ್ಸಲಿ ಸರ್ ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಇನ್ನು ಆಮಂತ್ರಿತರಾಗಿ ನಮ್ಮ ಹಾರಿಗಿರಿಯ CRP ಮಾಂತೇಶ್ ಮುಗುಳ್ಕೋಟ್ ಸರ್ ಅವರು, ಬಸವರಾಜ ಚೌಲಾ ಅವರು, ವಿನಾಯಕ್ ಮುಡ್ಸಿ ಅವರು ಹಾಗೂ ನಮ್ಮ ಸಲಹಾ ಸಮಿತಿ ಸದಸ್ಯರಾಗಿರುವಂತಹ ಶ್ರೀಯುತ ನೇಮಿನಾಥ್ ನಾಗನೂರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸರಿಯಾಗಿ 6 ಗಂಟೆಗೆ ಸಾಂಸ್ಕೃತಿಕ ಸಂಜೆಗಳು ಜರುಗಲಿವೆ. ವಿಶೇಷವಾದಂತಹ ಈ ವರ್ಷ ಅದ್ಭುತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಸಂಸ್ಥೆಯಿಂದ ಪೌರಾಣಿಕ, ರಾಮಾಯಣ, ಮಹಾಭಾರತದಂತಹ ಇವತ್ತಿನ ಮಕ್ಕಳ ಮೇಲೆ ಆಧ್ಯಾತ್ಮಿಕ ಮತ್ತು ಸಾಮಾಜಿಕವಾಗಿ ಅವರ ಮೇಲೆ ಪ್ರಭಾವ ಬೀರುವಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವರ್ಷ ನಮ್ಮ ಸಂಸ್ಥೆಯಿಂದ ಜರುಗ್ತಾ ಇವೆ. ಇನ್ನು ಮಾರನೇ ದಿವಸ 28 ಜನವರಿ ಬುಧವಾರ ದಿವಸ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಚೇರ್ಮನ್ರಾಗಿರುವಂತಹ ದಿವಂಗತ BR ದರೂರ್ ಸಾಹೇಬರ ಜನ್ಮ ದಿನಾಚರಣೆ. ಆ ಜನ್ಮ ದಿನಾಚರಣೆ ಅಂಗವಾಗಿಯೇ ಈ ದರೂರ್ ಉತ್ಸವವನ್ನು ನಾವು ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಆ 28ನೇ ತಾರೀಕು ರಕ್ತದಾನ ಶಿಬಿರವನ್ನು ಪ್ರತಿ ವರ್ಷವೂ ಕೂಡ ನಾವು ನಡೆಸ್ತಾ ಇದ್ದೀವಿ. ಈ ರಕ್ತದಾನ ಶಿಬಿರದಲ್ಲಿ ಪ್ರತಿ ವರ್ಷ 300ಕ್ಕಿಂತ ಹೆಚ್ಚಿನ ರಕ್ತದಾನಿಗಳು ಈ ಕಾರ್ಯಕ್ರಮದಲ್ಲಿ ತಮ್ಮ ರಕ್ತವನ್ನು ದಾನ ಮಾಡುವ ಮೂಲಕವಾಗಿ ದರೂರ್ ಸಾಹೇಬರ ಮೇಲೆ ಇರುವಂತಹ ಅಭಿಮಾನವನ್ನ ಈ ಸಂದರ್ಭದಲ್ಲಿ ತೋರಿಸುವಂಥದ್ದು. ಈ ಕಾರ್ಯಕ್ರಮದ ರಕ್ತದಾನ ಶಿಬಿರದ ಉದ್ಘಾಟಕರಾಗಿ ಶ್ರೀಯುತ ಮಹಾವೀರ್ ದರೂರ್ ಅವರು ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಅರ್ಜುನ್ ದರೂರ್ ಅವರು ಆಗಮಿಸಲಿದ್ದಾರೆ. ಇನ್ನು ವಿಶೇಷವಾಗಿ ನಾವು ಪ್ರತಿ ವರ್ಷದಂತೆ ಬೆಳಗ್ಗೆ 9 ಗಂಟೆಗೆ ನಮ್ಮ ಸಾಹೇಬರ ಸವಿ ನೆನಪಿಗಾಗಿ ಈ ಸಾಹೇಬರ ಜಯಂತ್ಯುತ್ಸವವನ್ನು ಕೂಡ ನಾವು ಆಯೋಜನೆ ಮಾಡ್ತೀವಿ. ವಿಶೇಷವಾಗಿ ಪ್ರತಿ ವರ್ಷ 2 ಶಿಕ್ಷಕರಿಗೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ನಾವು ಪ್ರದಾನ ಮಾಡ್ತೀವಿ. ಈ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನವನ್ನ ನಮ್ಮ 8 ತಾಲೂಕಿನಿಂದ ಒಂದು ಸಮೀಕ್ಷೆಯನ್ನ ಮಾಡಿ 1 ಶಿಕ್ಷಕರನ್ನ ಆಯ್ಕೆ ಮಾಡಿಕೊಳ್ತೀವಿ. 1 ಶಿಕ್ಷಕರನ್ನ ನಮ್ಮ ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಶಿಕ್ಷಕರಿಗೆ ಪ್ರತಿ ವರ್ಷ 1 ಪ್ರಶಸ್ತಿಯನ್ನ ನಾವು ನೀಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ದಿವ್ಯ ಸಾನ್ನಿಧ್ಯವನ್ನ ನಮ್ಮ ನಿಷ್ಕಲ ಮಂಟಪ ಬೈಲೂರು ಸ್ವಾಮೀಜಿ ಆಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ನಿಜಗುಣಾನಂದ ಮಹಾಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ. ಉದ್ಘಾಟಕರಾಗಿ ಜನಪಣ್ಣ ಅಸ್ಕಿ ಅವರು,
ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಸಂಸ್ಥೆಯ ಹಿರಿಯ ನಿರ್ದೇಶಕರಾಗಿರುವಂತಹ ಶ್ರೀಯುತ RS ಯಲಶೆಟ್ಟಿ ಕಾಕರ್ ಅವರು ವಹಿಸಿಕೊಳ್ಳಿದ್ದಾರೆ. ಇನ್ನ ಮುಖ್ಯ ಅತಿಥಿಗಳಾಗಿ ಈ ಗ್ರಾಮದ ಹಿರಿಯರು ಆಗಿರುವಂತಹ ಶ್ರೀಯುತ RM ಗಸ್ತಿ ಅವರು, ಶ್ರೀಯುತ ಭೀಮಪ್ಪಣ್ಣ ಬದ್ನಿಕಾಯಿ ಅವರು, ಶ್ರೀಪಾಲ್ ದಟವಾಡ್ ಅವರು ವಹಿಸಿಕೊಳ್ಳಲಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿರುವಂತಹ ಶ್ರೀಯುತ SM ಜಾಧವ್ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ. ಇನ್ನು ಇಬ್ಬರು ವಿಶೇಷವಾಗಿ ಪ್ರಶಸ್ತಿ ಪುರಸ್ಕೃತರು ಅಂತಂದ್ರೆ, ಒಬ್ರು ನಮ್ಮ ಆಂಗ್ಲ ಮಾಧ್ಯಮದ ಸುಮಾರು 15 ವರ್ಷದಿಂದ ಇದೇ ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಹೆಮ್ಮೆಯ ಶಿಕ್ಷಕಿಯರು ಶ್ರೀಮತಿ ಕವಿತಾ ಸೊಂಡೂರು ಅಂತಂದು, ಅವರಿಗೆ ಒಂದು ಪ್ರಶಸ್ತಿಯನ್ನ ಈ ವರ್ಷ ನಾವು ಕೊಡ್ತಾ ಇದ್ದೀವಿ. ಇನ್ನೊಂದು ಪ್ರಶಸ್ತಿಯನ್ನ ಇದೇ ಅಥಣಿ ತಾಲೂಕಿನ ಸಂಕೋನಟ್ಟಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ ಅದನ್ನು ನಾವು ಕೊಟ್ಟಿದ್ದೀವಿ. ಅವರು ಆ ಪ್ರಶಸ್ತಿಯನ್ನ ತಿರಸ್ಕಾರ ಮಾಡಿದ್ರು. ಯಾಕಂದ್ರೆ ಸುಮಾರಾಗಿ ಆ ಶಾಲೆ ಬಹಳ ಅದ್ಭುತವಾಗಿ ಮಾದರಿ ಶಾಲೆಯನ್ನಾಗಿ ಮಾಡಿರುವಂಥದ್ದು. ಆ ಶಾಲೆಯನ್ನ ಸರ್ ನೀವು ನನ್ನನ್ನು ಗುರುತಿಸಿದ್ರಿ, ಬಹಳ ಹೆಮ್ಮೆಯ ವಿಷಯ, ಆದರೆ ಈ ಪ್ರಶಸ್ತಿಗೆ ನಾನು ಯೋಗ್ಯನಲ್ಲ ಅಂತ ಮಾತನ್ನು ಹೇಳಿದ್ರು. ಅದಕ್ಕೆ ಈ ಪ್ರಶಸ್ತಿಗೆ, ಈ ಸಾಧನೆಗೆ ಎಲ್ಲ ಕಾರಣ ಇಲ್ಲಿರುವಂಥ ಮಕ್ಕಳು. ಈ ಮಕ್ಕಳು ಇರೋಣ ಈ ಶಾಲೆ ಇದೆ, ಈ ಶಾಲೆ ಇರುವುದರಿಂದ ಎಲ್ಲ ಸಿಬ್ಬಂದಿ ವರ್ಗ ಬಂದದ. ಹೀಗಾಗಿ ಆ ಪ್ರಶಸ್ತಿಯನ್ನ ನಾನು ತಿರಸ್ಕಾರ ಮಾಡ್ತೀನಿ. ಬಹಳ ನಾವು ಸಂಸ್ಥೆಯವರು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ, ಸರ್ ಲಾಸ್ಟ್ ಒಂದು ಮಾತು ಹೇಳಿದ್ರು, ಏನು ಅಂತಂದ್ರೆ ನೀವು ಪ್ರಶಸ್ತಿಯನ್ನ ಕೊಡುವುದೇ ಆದ್ರೆ ನಮ್ಮ ಶಾಲೆಗೆ ಕೊಡಬೇಕು ಅಂತಂದು ಹೇಳ್ಕೊಂಡಾಗ ನಾವು ಬಹಳ ಖುಷಿ ಪಟ್ಟಿದ್ವಿ. ಈ ವರ್ಷದ ಅತ್ಯುತ್ತಮ ಶಾಲೆಯ ಶಿಕ್ಷಕ ಪ್ರಶಸ್ತಿಯನ್ನ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಸಂಕೋನಟ್ಟಿಗೆ ನಾವು ನೀಡ್ತಾ ಇದ್ದೀವಿ. ಅದೊಂದು ವಿಶೇಷ, ಈ ವರ್ಷವೂ ಕೂಡ ಒಂದು ವಿಶೇಷ ಅಂತ ನಮ್ಗನ್ನಿಸ್ತದ. ಈ ಪ್ರಶಸ್ತಿ ಪ್ರದಾನ ಬೆಳಗ್ಗೆ 9 ಗಂಟೆಗೆ ಈ ಕಾರ್ಯಕ್ರಮ ಇರ್ತದೆ. ಇನ್ನು ಸಾಯಂಕಾಲ 4 ಗಂಟೆಗೆ ನಮ್ಮ SB ತರೂರ್ ಸೆಂಟ್ರಲ್ ಶಾಲೆಯ ಪ್ರಧಾನ ಸಮಾರಂಭ 4 ಗಂಟೆಗೆ ಇದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶೇಗುಣಶಿ ವಿರಕ್ತ ಮಠದ ಪರಮಪೂಜ್ಯ ಡಾಕ್ಟರ್ ಮಹಾಂತ ಪ್ರಭು ಸ್ವಾಮೀಜಿಗಳು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದು, ಉದ್ಘಾಟಕರಾಗಿ ಈ ಜನತಾ ಬ್ಯಾಂಕ್ನ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ರಾಜಶೇಖರ್ ಪಾಟೀಲ್ ಸರ್ ಅವರು ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಗಿರೀಶ್ ದರೂರ್ ಅವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಅಥಣಿಯ DYSP ಹಾಗೂ ಸಾಹಿತಿಗಳು ಆಗಿರುವಂತಹ ಶ್ರೀಯುತ ಪ್ರಶಾಂತ್ ಮುನ್ನೋಳಿ ಸರ್ ಅವರು ಆಗಮಿಸಲಿದ್ದಾರೆ. ಇನ್ನು ಆಮಂತ್ರಿತರಾಗಿ ನಮ್ಮ ಸಂಸ್ಥೆಯ ನಿರ್ದೇಶಕರು ಆಗಿರುವಂತಹ ಶ್ರೀಯುತ RS ಯಲಶೆಟ್ಟಿ ಅವರು, ಸಂಸ್ಥೆಯ ಕಾರ್ಯದರ್ಶಿಗಳು ಆಗಿರುವಂತಹ ಡಾಕ್ಟರ್ BS ಮಾಳಿ ಸರ್ ಅವರು, ಹಾಗೆ ಹಾರಗಿರಿಯ ಮುಖಂಡರು ಆಗಿರುವಂತಹ ಶ್ರೀಯುತ ಶ್ರೀಧರ್ ಬದ್ನಿಕಾಯಿ ಅವರು, ನಮ್ಮ ಸಲಹಾ ಸಮಿತಿ ಸದಸ್ಯರಾಗಿರುವಂತಹ ಶ್ರೀಯುತ ವಿನಾಯಕ್ ಉಮ್ರಾನಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ. ಜೊತೆಗೆ ನಮ್ಮ ಎಲ್ಲ ಅಂಗ ಸಂಸ್ಥೆಗಳ ಮುಖ್ಯಸ್ಥರು, ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ, ಜೊತೆಗೆ ಎಲ್ಲ ಊರಿನ ಗಣ್ಯಮಾನ್ಯರು, ಹಳೆ ವಿದ್ಯಾರ್ಥಿಗಳು, ಪಾಲಕ ಪೋಷಕರು ಕೂಡ ಅತ್ಯಂತ ವ್ಯವಸ್ಥಿತವಾಗಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜೊತೆಗೆ 2 ದಿವಸದವರೆಗೆ ಎಲ್ಲ ಪಾಲಕ ಸಿಬ್ಬಂದಿಯವರಿಗೆ ಹಾಗೂ ಎಲ್ಲ ಮಕ್ಕಳಿಗೆ ಕೂಡ 2 ದಿನ ಉಪಹಾರ ಮತ್ತು ಊಟದ ವ್ಯವಸ್ಥೆಯನ್ನು ಕೂಡ ನಾವು ಆಯೋಜನೆ ಮಾಡಿದ್ದೀವಿ ಇಲ್ಲಿ. ಜೊತೆಗೆ ಎಲ್ಲ ಪತ್ರಿಕಾ ಬಳಗವೂ ಕೂಡ ನಮಗೆಲ್ಲರಿಗೂ ಮತ್ತೊಮ್ಮೆ ನಾನು ವಂದಿಸ್ತಾ ಇಲ್ಲಿಗೆ ನಮಗೆ ಈ ಒಂದು ದರೂರ್ ಉತ್ಸವದ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ನಮ್ಮೆಲ್ಲ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಸರ್.